ಹೇ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ನನ್ನ ಚಾನಲ್ಗೆ ತುಂಬ ಸ್ವಾಗತ. ಸೊ ಇವತ್ತಿನ ರೆಸಿಪಿ ನೆಲ್ಲಿಕಾಯಿ ಸಾರು ಮಾಡೋದು ಹೇಗೆ ಅನ್ನೋದನ್ನ ನಿಮಗೆ ಇಲ್ಲಿ ನಾನು ನೆಲ್ಲಿಕಾಯಿನ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಾಯಲ್ಲಿ ಬರಲಿಕ್ಕೆ. ಸೊ ಬೇಕಿದ್ರೆ ನೀವು ಏನಂತಾರೆ ಸಣ್ಣಗೆ ಹೆಚ್ಚಿ ಹೆರೆದು ಹಾಕ್ಬೋದು. ಬಟ್ ನಾನು ಇಲ್ಲಿ ಬೇಳೆ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ಚೆನ್ನಾಗಿ ಕುದ್ಬಿಡುತ್ತೆ. ಅದಾದ ನಂತರ ಬಾಯಲ್ಲಿ ಒಂದು ಚೂರು ಬರುತ್ತಲ್ಲ, ಅದು ತುಂಬಾ ಟೇಸ್ಟ್ ಅನಿಸುತ್ತೆ ಕುದ್ದ ನಂತರ. ಸೊ ಇಲ್ಲಿ ನಾನು ಮಿಕ್ಸ್ ಮಾಡಿ ಪುಡಿ ಹಾಕ್ತಾ ಇದ್ದೀನಿ. ಚೂರು ಎಣ್ಣೆ ಹಾಕಿ ಬಿಡಿ 3-4 ಸೀಟಿ. ಸೊ ಅದಾದ ನಂತರ ಇಲ್ಲಿ ನಾನು ಒಣ ಕೊಬ್ಬರಿನ ಹುರ್ಕೊಂಡು ಪೇಸ್ಟ್ ಮಾಡ್ಕೋತಾ ಇರೋದು. ಸೊ ಕೊಬ್ಬರಿ ಸಾರಿಗೆ ತುಂಬಾ ಮೇನ್ ಇಂಗ್ರೀಡಿಯೆಂಟ್. ಸೊ ನೋಡಿ ಕುದ್ದಿದೆ. ಸೊ ಚೆನ್ನಾಗಿ ಮ್ಯಾಶ್ ಮಾಡಿದ ನಂತರ ಏನಿಲ್ಲ, ಒಂದು ಸಣ್ಣ ಪಾತ್ರೆ ಅಥವಾ ಅದರಲ್ಲಿ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು ಇತ್ತಂದರೆ ಇಷ್ಟ ಬಂದಷ್ಟು ಹಾಕಿ. ಸೊ ಅದಾದ ನಂತರ ಇಂಗು ಸ್ಟ್ರಾಂಗ್ ಇತ್ತು ಅಂದರೆ ಸ್ವಲ್ಪ ಹಾಕಿ, ಇಲ್ಲಾಂದರೆ ಜಾಸ್ತಿ ಹಾಕಿ. ಇಂಗಿನ ಪರಿಮಳ ಜಾಸ್ತಿ ಬಂದ್ರೇ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಕಲಸಿದ ನಂತರ ಚಟಾಪಟ ಅಂದ ನಂತರ ಆವಾಗ ಸ್ವಲ್ಪ ನೀರನ್ನು ಹಾಕಿ, ಯಾಕಂದರೆ ಹೊತ್ತಬಾರ್ದು ಅದನ್ನು. ಸೊ ಅದಾದ ನಂತರ ಕುದ್ದ ಬೇಳೆ ಮತ್ತು ನೆಲ್ಲಿಕಾಯಿ ಕುದಿಸಿದ್ವಲ್ಲ, ಅದನ್ನು ನೀವು ಮಿಕ್ಸ್ ಮಾಡಿ ಹಾಕ್ಬೋದು. ಸೊ ಅದರಲ್ಲಿ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಸಾರು ಮಾಡಬೇಕಾದ್ರೆ ಅದ್ರದ್ದು ಡಬಲ್ ನೀರು ಹಾಕಬೇಕು, ಚೆನ್ನಾಗಿ ಕುದಿಬೇಕು. ಸೊ ಅದಾದ ನಂತರ ಒಂಚೂರು ಬೆಲ್ಲ, ಸೊ ಸಿಹಿ ಎಷ್ಟು ಬೇಕೋ ಅಷ್ಟನ್ನು ಹಾಕಿ, ಸ್ವಲ್ಪ ಮೆಂತೆ ಪುಡಿನ ಹಾಕ್ತಾ ಇರೋದು. ಸೊ ಅದು ರುಚಿಗೆ ತಕ್ಕಷ್ಟು. ಅದಾದ ನಂತರ ಸಾರಿನ ಪುಡಿ, ಸೊ ಸಾರಿನ ಪುಡಿ ಕಂಪಲ್ಸರಿ ಹಾಕಿ. ಅದಾದ ನಂತರ ಒಂದು ಚಿಟಿಕೆ ಏನಂತಾರೆ ಗರಂ ಮಸಾಲ. ಸೊ ಅದಾದ ನಂತರ ಜೀರಿಗೆ ಪುಡಿ ಜಾಸ್ತಿ ಹಾಕಬೇಕು. ಆಮೇಲೆ ಕಲರ್ ಬರಲಿಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿ. ಸೊ ಖಾರ ನಮಗೆ ಬೇಕಾಗಿಲ್ಲ, ಸೊ ಹಾಗಾಗಿ ಸ್ವಲ್ಪ ಕರಿಮೆಣಸಿನ ಪುಡಿ ಮತ್ತು ಧನಿಯಾ ಪುಡಿ ರುಚಿಗೆ. ಟ್ರೈ ಮಾಡಿ ನೋಡಿ, ಈ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ನಾನು ಕೊಬ್ಬರಿ ಪುಡಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ನೀರು ಹಾಕಿ. ಸೊ ಅದನ್ನು ಕೂಡ ಪೇಸ್ಟ್ ಹಾಕಿ ಚೆನ್ನಾಗಿ ನೀರು ಹಾಕಬೇಕು. ಸೊ ಜಾಸ್ತಿ ಕುದಿಬೇಕು, ಆದ್ರೇ ಅದ್ರ ಮಜಾ ಬರೋದು. ಸ್ವಲ್ಪ ಪಿಂಕ್ ಸಾಲ್ಟ್, ಮನೆಯಲ್ಲಿದ್ದರೆ ಉಪ್ಪು ನಾರ್ಮಲ್ ಹಾಕ್ಬೋದು. ಸೊ ಚೆನ್ನಾಗಿ ಲೋ ಫ್ಲೇಮಲ್ಲಿ ಏನಂತಾರೆ ಟೈಮ್ ಎಷ್ಟು ಕೊಡ್ತೀವೋ ಅಷ್ಟು ಚೆನ್ನಾಗಿ ಆಗುತ್ತೆ ಸಾರು. ಸೊ ಟ್ರಸ್ಟ್ ಮೀ, ನೆಲ್ಲಿಕಾಯಿ ಸಾರನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ, ಇಷ್ಟಪಟ್ಟು ತಿಂತೀರಾ. ಈಗಿನ ಸೀಸನ್ನೇ ನೆಲ್ಲಿಕಾಯಿ ಇರೋದು. ಇನ್ನೂ ಜಾಸ್ತಿ ನೆಲ್ಲಿಕಾಯಿ ರೆಸಿಪಿಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ನೋಡಿ, ಕುದ್ದ ನಂತರ ಈ ರೀತಿ ಕಲರ್ ಬರುತ್ತೆ. ಅದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಸಣ್ಣಗೆ ಹೆಚ್ಚಿ ಹಾಕಿ. ಅದಾದ ನಂತರ ನನಗೆ ಸಾರಲ್ಲಿ ಮತ್ತು ಹುಳಿಯಲ್ಲಿ ತುಪ್ಪ ಹಾಕೋ ಅಭ್ಯಾಸ ಇದೆ. ಸೊ ಆಪ್ಷನಲ್, ತುಪ್ಪ ಹಾಕಿದರೆ ಘಮ 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 ಪರಿಮಳ ಬರುತ್ತೆ, ಇಡೀ ಮನೆ ತುಂಬ ಎಲ್ಲ ಬಂದುಬಿಡುತ್ತೆ. ಸೊ ಚೆನ್ನಾಗಿ ಕುದ್ದ ನಂತರ 3/4 ಭಾಗ, ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟನ್ನು ನೀವು ಇಡ್ಬೋದು. ಸಾರು ಅಂದರೆ ಸ್ವಲ್ಪ ತಿಳಿ ಜಾಸ್ತಿ ಇರುತ್ತೆ, ಸೊ ಗಟ್ಟಿ ಇರೋದಿಲ್ಲ. ಹಾಗಾಗಿ ಕುದ್ದ ನಂತರ ಆಫ್ ಆದ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಡಿಪೆಂಡ್ಸ್, ಹಾಗಾಗಿ ಎಷ್ಟು ನೀರು ಆಗಿರಬೇಕು ಅಷ್ಟನ್ನು ನೀವು ಇಟ್ಕೊಳ್ಬೋದು. ಸೊ ಬಿಸಿ ಬಿಸಿ ಅನ್ನ ತುಪ್ಪಕ್ಕೆ ಈ ನೆಲ್ಲಿಕಾಯಿ ಸಾರು ಆಹಾ ಅನ್ನಿಸುತ್ತೆ. ಸೊ ಇಷ್ಟಪಟ್ಟು ತಿಂತಾರೆ ಮನೇಲಿ ಎಲ್ಲರೂ ಕೂಡ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ರೆಸಿಪಿ ಟ್ರೈ ಮಾಡಿದ ನಂತರ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಮಾಡಿ ನನ್ನ ಚಾನಲ್ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಒಂದು ಹೊಸ ಟಾಪಿಕ್ನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.